ತುಂಬಾ ಜನ, ಎಲ್ಲರೂ ಒಂದೇ ಕನಸು, ಖಾಕಿ ಧರಿಸುವ ಕನಸು. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ನೇಮಕಾತಿ ನಡೆಯುತ್ತಿದ್ದ ಆ ಬೆಳಗ್ಗೆ ಗಾಳಿಯಲ್ಲಿ ಒತ್ತಡ, ಮನಸ್ಸಿನಲ್ಲಿ ಆತಂಕ, ಕಣ್ಣುಗಳಲ್ಲಿ ಭರವಸೆ. ನೂರಾರು ಯುವಕರು ಬ್ರ್ಯಾಂಡೆಡ್ ಶೂಗಳು, ಸ್ಪೋರ್ಟ್ಸ್ ಕಿಟ್ ಧರಿಸಿ 5 ಕಿಲೋಮೀಟರ್ ಓಟಕ್ಕೆ ಸಜ್ಜಾಗಿದ್ದರು. ಆದರೆ ಅವರ ನಡುವೆ ಒಬ್ಬ ಮಾತ್ರ ಬೇರೆ ಕಾಣುತ್ತಿದ್ದ. ಹಳೆಯದು, ಹರಿದು ಹೋದ ಚಪ್ಪಲಿ, ಆದರೆ ಕಣ್ಣುಗಳಲ್ಲಿ ಅಜಯ್ಯ ಧೈರ್ಯ. ಅವನ ಕನಸು ದೊಡ್ಡದು, ಆದರೆ ಅವನ ಪರಿಸ್ಥಿತಿ ಚಿಕ್ಕದು. ಅದೇ ಸಮಯದಲ್ಲಿ ಮೈದಾನಕ್ಕೆ ಬಂದವರು ವಿಕ್ರಮ್ ಸಾಲಿ, ಎಸ್ಪಿ. ಅವರ ಕಣ್ಣು ಆ ಯುವಕನ ಮೇಲೆ ನಿಂತಿತು. ಯಪ್ಪ, ಚಪ್ಪಲಿ ಹಾಕೊಂಡು 5 ಕಿಲೋಮೀಟರ್ ಓಡ್ತೀಯಾ? ಅವರು ಮೃದುವಾಗಿ ಕೇಳಿದ್ರು. ಯುವಕ ಕ್ಷಣಕಾಲ ತಲೆಯನ್ನ ತಗ್ಗಿಸಿ ಮತ್ತೆ ದೃಢವಾಗಿ ನೋಡಿದ. ಸರ್, ಮನೆಯಲ್ಲಿ ಶೂ ಕೊಳ್ಳೋ ಹಣ ಇಲ್ಲ, 2 ಹೊತ್ತಿನ ಊಟಕ್ಕೂ ಕಷ್ಟ. ಆದ್ರೆ ಪೊಲೀಸ್ ಆಗೋದು ನನ್ನ ಕನಸು ಸರ್, ನಾನು ಓಡ್ತೀನಿ. ಆ ಮಾತು ಕೇಳಿದ ಕ್ಷಣ ಮೈದಾನದಲ್ಲಿ ನಿಶ್ಶಬ್ದ. ಕೆಲವರ ಕಣ್ಣು ನೀರಾಯಿತು, ಕೆಲವರ ಹೃದಯ ತುಂಬಿತು. ವಿಕ್ರಮ್ ಸಾಲಿ ಅವರ ಮನಸ್ಸು ತಟ್ಟಿತು. ಅವರು ಒಂದು ಕ್ಷಣವೂ ಯೋಚಿಸಲೇ ಇಲ್ಲ. ಇವನಿಗೆ ಶೂ ತರಿ ಎಂದು ಸಿಬ್ಬಂದಿಗೆ ಹೇಳಿದರು. ಸ್ವಲ್ಪ ಸಮಯದ ನಂತರ ಹೊಸ ಹೊಳೆಯುವ ರನ್ನಿಂಗ್ ಶೂಸ್ ಅವನ ಕೈಯಲ್ಲಿ. ಅವನ ಕಣ್ಣುಗಳಲ್ಲಿ ಕಣ್ಣೀರು. ಆದರೆ ಈ ಬಾರಿ ಅದು ದುಃಖದ ಅಲ್ಲ, ಅದು ಸಂತೋಷದ. ಮೈದಾನ ತುಂಬ ಚಪ್ಪಾಳೆ. ಆ ದಿನ ಒಬ್ಬ ಯುವಕ ಶೂ ಪಡೆದನು, ಆದರೆ ಅದಕ್ಕಿಂತ ದೊಡ್ಡದು, ಅವನು ಹೊಸ ಆತ್ಮವಿಶ್ವಾಸ ಪಡೆದನು. ಆ ದಿನ ಒಬ್ಬ ಅಧಿಕಾರಿಯು ಕರ್ತವ್ಯ ಮಾತ್ರ ಅಲ್ಲ, ಮನುಷ್ಯತ್ವ ತೋರಿಸಿದನು. ಕನಸುಗಳಿಗೆ ಹಣ ಬೇಕಾಗಿಲ್ಲ, ಛಲ. ಬಡತನ ಹಿಂಬಾಲಿಸಿದರೂ ಗುರಿ ಮುಂದೆ ಇದ್ದರೆ ನಿಲ್ಲಿಸುವ ಶಕ್ತಿ ಯಾರಿಗೂ ಇಲ್ಲ. ಆ ಯುವಕ ಓಡಲು ಶುರು ಮಾಡಿದ. ಅವನ ಕಾಲುಗಳು ಮಾತ್ರ ಅಲ್ಲ, ಅವನ ಕನಸು ಕೂಡ ಓಡತೊಡಗಿತು. ಇದು ಕೇವಲ ಕಥೆ ಅಲ್ಲ, ಇದು ನಿಜವಾದ ಘಟನೆ. ಮನಸ್ಸನ್ನು ಮುಟ್ಟುವ ಸತ್ಯ, ಕಣ್ಣೀರು ತರಿಸುವ ನೆನಪು. ಇನ್ನೊಂದು ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಸಂಚಿಕೆ 1.